ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಡೈಲಿ ಪೋಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ ಕೆಲವೊಂದಷ್ಟು ಕಾರಣಗಳಿಂದ, ಬಟ್ ಟ್ರೈ ಮಾಡ್ತೀನಿ ಆಯಿತಾ. ಇವಾಗ ನಮ್ಮಮ್ಮ ಪಾತ್ರೆ ಎಲ್ಲ ತೊಳೆದಿರೋಂಥದ್ದು ಎಲ್ಲ ಇದ್ವು, ಅವನ್ನೆಲ್ಲ ತೆಗ್ದಾಗಿಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಹಾಗೆ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಅಮ್ಮ ಅದಕ್ಕೋಸ್ಕರನೇ ಕೆಲಸ ಎಲ್ಲ ಅವರೇ ಮಾಡ್ತಾಯಿದ್ದಾರೆ. ಯಾಕೆ ಗೊತ್ತಿಲ್ಲ, ಬೆಳಗ್ಗೆಯಿಂದನೂ ಕೂಡ ನನಗೇನು ಮಾಡ್ಲಿಕ್ಕೆ ಮನಸ್ಸಾಗ್ತಾಯಿಲ್ಲ. ಒಂಥರ ಏನೋ ಒಂದು ಬೇಜಾರು. ಪೂಜೆ ಮಾಡೋಕ್ಕೂ ಕೂಡ ಒಂಥರ ಏನೋ ಸುಸ್ತಾಗೋದು ಹಂಗೆಲ್ಲ ಆಗ್ತಾಯಿತ್ತು. ಹಾಗಾಗಿ ನಾನೇನು ಮಾಡ್ತಾ ಇರಲಿಲ್ಲ. ಅಮ್ಮನೆಲ್ಲ ಮಾಡಿಕೊಂಡ್ರು. ನಾನು ಸ್ವಲ್ಪ ನೀರೆಲ್ಲ ತುಂಬಿಬಿಟ್ಟು ಬಂದೆ. ಇವಾಗ ಬೆಳಗ್ಗೆನೇ ನೀರೆಲ್ಲ ಬಿಟ್ಬಿಡ್ತಾರಲ್ವ, ಸೊ ಅದನ್ನೆಲ್ಲ ಹೊರಗಡೆ ಎಲ್ಲ ತುಂಬಿಸಿ, ಮತ್ತು ಮನೆ ಒಳಗಡೆ ಬಾತ್ರೂಮ್ಗೆ ಅದೆಲ್ಲ ಡ್ರಮ್ಮೆಲ್ಲ ಇಟ್ಟಿದ್ದೀವಿ, ಸೊ ಅಲ್ಲೆಲ್ಲ ನೀರು ಹಾಕ್ತೀವಿ. ಮನೆ ಒಳಗಡೆ ಏನು ಸಿಂಕ್ ಆಗಲಿ ಅಥವಾ ನೀರಿಂದು ಕನೆಕ್ಷನ್ ಇರುತ್ತಲ್ವ, ಆ ಥರದ್ದೇನೂ ಇಲ್ಲ. ನಾವು ಡ್ರಮ್ಮಿಗೆಲ್ಲ ಮತ್ತು ನೀರೆಲ್ಲ ತುಂಬಿಸಿಟ್ಕೋಬೇಕು ವಾಶ್ರೂಮಿಗೆಲ್ಲ ಯೂಸ್ ಮಾಡಲಿಕ್ಕೆ ಅದೆಲ್ಲ. ಹಾಗಾಗಿ ಬೆಳಗ್ಗೆ ಒಂದು ಟೈಮ್, ಸಂಜೆ ಒಂದು ಟೈಮ್ ಬಿಡ್ತಾರಲ್ವ, ಬೆಳಗ್ಗೆನೇ ಎಲ್ಲ ನೀರು ತುಂಬಿಸಿಟ್ಬಿಡ್ತೀನಿ. ಸಂಜೆ ಆದಷ್ಟು ಕಡಿಮೆ ಕೆಲಸ ಇಟ್ಕೊತೀನಿ, ಯಾಕಂದರೆ ಮಕ್ಕಳನ್ನ ಕರ್ಕೊಂಬಂದು ಅವ್ರನ್ನ ಟ್ಯೂಷನಿಗೆ ಕಳಿಸೋದು, ಮತ್ತು ಟ್ಯೂಷನಿಂದ ಕರ್ಕೊಂಬರೋದು, ನೆಕ್ಸ್ಟ್ ಅವ್ರನ್ನ ರೆಡಿ ಮಾಡೋದು, ಆಮೇಲೆ ಅವ್ರಿಗೇನು ಹೋಮ್ವರ್ಕ್ ಇದ್ದರೆ ಹೋಮ್ವರ್ಕ್ ಮಾಡಿಸೋದು, ಅದೆಲ್ಲ ಇರುತ್ತೆ ಸ್ವಲ್ಪ ಸಂಜೆ ಟೈಮಲ್ಲಿ. ಬೆಳಗ್ಗೆ ಟೈಮಲ್ಲಿ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಮಗೆ ಸಂಜೆವರೆಗೂ ಕೂಡ ಟೈಮ್ ಇರುತ್ತೆ, ಅವಾಗೇನಾದರೂ ಮಾಡ್ಕೋಬೋದು. ಹಾಗಾಗಿ ನಾನು ಬೆಳಗ್ಗೆನೇ ಎಲ್ಲ ನೀರೆಲ್ಲ ತುಂಬಿಸಿಡೋದು ಹಂಗೆಲ್ಲ ಮಾಡ್ತೀನಿ. ಈಗ ಸ್ವಲ್ಪ ಸಾಂಬಾರೆಲ್ಲ ಇತ್ತು, ಅದನ್ನೆಲ್ಲ ಬಿಸಿ ಮಾಡ್ತಾಯಿದ್ದೀನಿ. ಸಾಂಬಾರು ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇದ್ವು, ಅದೆಲ್ಲ ಬಿಸಿ ಮಾಡಿಟ್ಟು ಹಾಗೆ ರೈಸ್ ಮಾಡೋದಕ್ಕೆ ಇಕ್ಬೇಕು. ಇವತ್ತು ಶುಕ್ರವಾರದ ವೀಡಿಯೋ ಇದು. ಶುಕ್ರವಾರದ ವೀಡಿಯೋ ನಾನು ಆಲ್ರೆಡಿ ಇವಾಗ ಶುಕ್ರವಾರ ಕಂಪ್ಲೀಟಾಗಿ, ಇವತ್ತು ಮಂಗಳವಾರ, ಅವತ್ತು ನಾನು ವೀಡಿಯೋ ಪೋಸ್ಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನಾನು ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆದಷ್ಟು ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋಸ್ ಹಾಕೋದಕ್ಕಾಗದೇ ಇದ್ದರೆ ಲೈವ್ ಆದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವಾಗ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಟ್ ಅಂದರೆ ಮನೆ ಕಟ್ತಾ ಇರೋದ್ರಿಂದ ಟೈಲ್ಸ್ ಕಟ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ದಾರೆ. ಕಲ್ಲು ಕಟ್ ಮಾಡೋದು ಹಂಗೆಲ್ಲ ಇರುತ್ತಲ್ವ, ಗ್ರಾನೈಟು, ಅದೆಲ್ಲ ಕಟ್ ಮಾಡೋ ಸೌಂಡೆಲ್ಲ ತುಂಬ ಕೇಳಿಸ್ತಾ ಇದೆ. ವಿಡಿಯೋ ಎಡಿಟಿಂಗ್ ಮಾಡಿದರೂ ಕೂಡ ವಾಯ್ಸ್ ಓವರ್ ಕೊಡೋದಕ್ಕಾಗ್ತಾ ಇಲ್ಲ, ಅಷ್ಟೊಂದು ಸೌಂಡೆಲ್ಲ ಕೇಳಿಸ್ತಾ ಇತ್ತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೂಡ ಕೊಟ್ಟಿರಲಿಲ್ಲ. ಸ್ವಲ್ಪ ನನಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಕೂಡ ಸುಮ್ಮನಾಗ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ದಾಗ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಕ್ಯಾಮ್ರಾನೇ ಬಿದ್ದೋಗ್ತಾ ಇತ್ತು. ನಾನೇನು ಮಾಡ್ತಾಯಿದ್ದೇನೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಇವಾಗ ರೈಸ್ ತೊಗೋತಾ ಇದ್ದೀನಿ ಪುಳಿಯೋಗರೆ ಮಾಡೋದಕ್ಕೆ. ಇಲ್ಲೇ ತೊಗೊಂಬಂದು ಅಕ್ಕಿ ಡಬ್ಬನೇ ಇಲ್ಲೇ ಇಟ್ಟಿದ್ದೆ, ಯಾಕಂದರೆ ಅಲ್ಲಿ ಏನು ಫಿಲ್ಟರ್ ಕೆಳಗಡೆ ಅಕ್ಕಿ ಡಬ್ಬ ಇಕ್ತಾಯಿದ್ವಿ. ಕೆಲವೊಂದು ಸಲ ಫಿಲ್ಟರ್ ನೀರೆಲ್ಲ ತುಂಬಿಕೊಂಡು ಇನ್ನೂ ಎಕ್ಸ್ಟ್ರಾ ನೀರು ಹಾಕ್ಬಿಡ್ತೀವಲ್ವ ಮೇಲ್ಗಡೆ ಫಿಲ್ಟರ್ ಆಗೋದಕ್ಕೆ, ಅದು ಇನ್ನು ಫುಲ್ಲಾಯಿತು ಅಂದರೆ ಕಡಿಗೆಲ್ಲ ಬಂದುಬಿಡುತ್ತೆ. ಆವಾಗೆಲ್ಲ ಕಟ್ಟೆ ಮೇಲೆಲ್ಲ ನಿಂತ್ಕೊಂಡು ಕಟ್ಟೆಯಿಂದ ಕೆಳಗಡೆ ಇರೋಂಥ ಶೆಲ್ಫ್ ಏನಿದೆ ಅಲ್ಲೆಲ್ಲ ನೀರು ಸೋರ್ತಾ ಇರ್ತವೆ. ಅಕಸ್ಮಾತ್ ಮಿಸ್ ಆಗಿ ಅಕ್ಕಿ ಬಾಕ್ಸಲ್ಲಿ ಏನಾದರೂ ಹೋಗಿಬಿಟ್ರೆ ಅಂತ ಹೇಳಿ ಇಲ್ಲಿ ತೊಗೊಂಬಂದಿಟ್ಟಿದ್ದೀವಿ. ಇಲ್ಲಿ ತೊಗೊಂಬಂದಿಟ್ಟು ಆ ಕಡೆ ಎಲ್ಲ ತರಕಾರಿ ಬುಟ್ಟಿ ಅದೆಲ್ಲ ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ನೋಡ್ಕೊತೀನಿ ಜಾಸ್ತಿ ಹಾಕೋದು ಆಗದೇ ಇರೋ ಥರ. ನಾನು ಅಮ್ಮಂಗೆ ಕೂಡ ಹೇಳ್ತಾ ಇರ್ತೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಕಡೆ ನಾನು ಹಾಕಿ ಇಟ್ಟಿರ್ತೀನಿ, ಅದು ಫಿಲ್ಟರ್ ಆಗಿರುತ್ತೆ. ಆಮೇಲೆ ಅಮ್ಮಗೆ ಗೊತ್ತಿಲ್ದಂಗೆ ಅಮ್ಮನೂ ಕೂಡ ಹಾಕಿಬಿಡ್ತಾರೆ, ಅವಾಗೆಲ್ಲ ನೀರೆಲ್ಲ ಸೋರೋಗಿ ಹಂಗೆಲ್ಲ ನಿಂತ್ಕೊಂಡ್ಬಿಡುತ್ತೆ. ಈ ಫಿಲ್ಟರ್ನ ನಾವು ತಂದು ಅಜಯ್ 5 ಮಂತ್ಸ್ ಪಾಪು ಇದ್ದ ಆವಾಗ ತೊಗೊಂಬಂದಿದ್ದು ಫಿಲ್ಟರು. ಇವಾಗ ಒಂದು 9 ವರ್ಷ ಆಯಿತು, 8-8.5 ವರ್ಷ ಆಯಿತು ಇದನ್ನು ತೊಗೊಂಬಂದು. ಇನ್ನೂ ಕೂಡ ಹಾಗೆ ಇದೆ, ಚೆನ್ನಾಗಿದೆ. ಏನಂದರೆ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಮತ್ತು ಅದು ಕ್ಯಾಂಡಲ್ಸ್ ಬರುತ್ತಲ್ವ, ಅದನ್ನು 6 ತಿಂಗ್ಳಿಗೊಂದ್ಸಲ ಇಲ್ಲ 1 ವರ್ಷಕ್ಕೊಂದ್ಸಲ ಕ್ಯಾಂಡಲ್ಸ್ನ ಚೇಂಜ್ ಮಾಡಬೇಕು. ಅದರೊಳಗಡೆ 3 ಕ್ಯಾಂಡಲ್ಸ್ ಬರುತ್ತೆ. ಅದೊಂದು ರೀತಿ ಮಣ್ಣಿಂದು ಆಯಿತಾ. ಕ್ಯಾಂಡಲ್ಸ್ ಅಂದರೆ ಇವಾಗ ನಾವು ಮೊಂಬತ್ತಿ ಅಂತೀವಲ್ವ, ಆ ಥರದ್ದಲ್ಲ. ಅಂದರೆ ಫಸ್ಟೆಲ್ಲ ಯೂಸ್ ಮಾಡಿರೋರು ಗೊತ್ತಿರುತ್ತೆ, ಇವಾಗ ರೀಸೆಂಟಾಗಿ ನೋಡೋರು ಗೊತ್ತಿರಲ್ಲ ಅದ್ರ ಬಗ್ಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ, ಯಾಕಂದರೆ ಇವಾಗೆಲ್ಲ
ಕರೆಂಟಿನ ಫಿಲ್ಟರ್ಸ್ ಎಲ್ಲ ಹಾಕ್ಸ್ಕೊಂಡಿರ್ತಾರೆ, ಅಕ್ವಾಗಾರ್ಡು ಅದು ಇದು ಅಂತ ಹೇಳಿ. ಬಟ್ ಇದು ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ನೋಡಿದ್ದೀನಿ ಈ ಥರದ್ದು ಫಿಲ್ಟರ್ಗಳ್ನ. ಚೆನ್ನಾಗಿರುತ್ತೆ, ನೀರು ಮಾತ್ರ ಸೂಪರಾಗಿರುತ್ತೆ ಫಿಲ್ಟರಾಗಿ ಬರೋವಂಥದ್ದು. ಮತ್ತು ಏನಾದ್ರು ಅದೊಂಥರ ಗಸಿ ಇರುತ್ತಲ್ವ, ಅದೆಲ್ಲ ಕೂಡ ಮೇಲೆ ನಿಂತ್ಕೊಂಡ್ಬಿಡುತ್ತೆ. ಮೇಲ್ಗಡೆ ಕಾಣ್ತಾ ಇದೆಯಲ್ಲ ನಿಮಗೆ, ಆ ಒಂದು ಬಾಕ್ಸಲ್ಲಿ ನಿಂತ್ಕೊಳ್ಳುತ್ತೆ. ಕೆಳಗಡೆ ನಲ್ಲಿ ಫಿಟ್ ಮಾಡಿವಲ್ವ, ಅಲ್ಲಿ ನೀರು ಫಿಲ್ಟರ್ ಆಗಿರುತ್ತೆ. ಸೊ ಅದನ್ನು ಮಕ್ಕಳಿಗೆಲ್ಲ ಉಪಯೋಗಿಸ್ತೀವಿ ಕುಡಿಯೋದಕ್ಕೆ. ಇವಾಗ ಜಸ್ಟ್ ನನ್ನ ಮಗ ಅಂಗಡಿಗೆ ಹೋಗಿ ಬಂದ. ಅವನು ಸ್ವಲ್ಪ ಡಲ್ಲಾಗಿದ್ದಾನೆ, ಅವನಿಗೆ ಸ್ವಲ್ಪ ಶೀತ ಆಗಿಬಿಟ್ಟಿತ್ತು. ಶೀತ ಆದರೆ ಸಾಕು ಏನೋ ಒಂಥರ ಆಗಿಬಿಡುತ್ತೆ, ಫುಲ್ ಸುಸ್ತು ಅಂದರೆ ಸುಸ್ತಾಗಿಬಿಡುತ್ತೆ. ಹಾಗೆ ಅವನು ಕೂಡ ಸುಸ್ತು ಅನ್ನಿಸ್ತಾ ಇದ್ದಾನೆ. ಮತ್ತು ಕೈಗೆ ಅದು ಪ್ಲಾಸ್ಟರ್ ಬೇರೆ ಹಾಕಿದ್ದೀವಲ್ವ, ಅದು ಸ್ವಲ್ಪ ಪೇನ್ ಅವನಿಗೆ. ಕೈಯಲ್ಲಿ ಎಷ್ಟೋ ಉತ್ತಮ ಆಗಿದೆ ಫ್ರೆಂಡ್ಸ್. ಅದನ್ನು ನಾವು ಏನು ಕಾರ್ನ್ ಕ್ಯಾಪ್ ಅಂತ ಹೇಳ್ತೀವೋ ಅದನ್ನು ಹಾಕ್ದಾಗಿಂದನೂ ಕೂಡ ತುಂಬ ಚೆನ್ನಾಗಾಗಿದೆ ಅವನ ಕೈ. ಒಂದು ಸ್ವಲ್ಪನೂ ಕೂಡ ಅದು ಹೆಬ್ಬೆಟ್ಟಲ್ಲಿ ತುಂಬ ಇತ್ತು, ಇವಾಗ ಆಲ್ಮೋಸ್ಟ್ ಹೋಗಿದೆ. ಒಂದು ಹೆಬ್ಬೆಟ್ಟಲ್ಲೇ ಒಂದು 3-4 ಏನೋ ಇದ್ವು. ಸೊ ಇವಾಗ ಅದೆಲ್ಲ ಕ್ಲಿಯರಾಗಿ ಒಂದೇನೋ ಉಳ್ಕೊಂಡಿದೆ ಅಷ್ಟೇ. ಅದು ಒಂದು ಉಳ್ಕೊಂಡಿದೆ ಅಂದರೆ ಸ್ವಲ್ಪ ಲೈಟಾಗಿದೆ ಬಿಟ್ಟರೆ ಏನು ಜಾಸ್ತಿ ಅಂತರೂ ಇಲ್ಲ. ಅದನ್ನು ಮತ್ತೆ ಇನ್ನೊಂದು ಸಲ ಹಾಕಬೇಕು ಅದು ಕಾರ್ನ್ ಕ್ಯಾಪು. ಮತ್ತು ಅವನ ಕೈಯಲ್ಲೇ ಹೆಬ್ಬೆಟ್ಟಲ್ಲಿ ಒಂದು 4-5, ಮತ್ತು ಮಿಡಲ್ ಫಿಂಗರು, ಆಮೇಲೆ ಇದು ಉಂಗುರದ ಬೆರಳು ಅಂತೀವಲ್ವ ಅದು, ಅವೆರಡು ಬೆರಳಿಗೂ ಕೂಡ ಇದೆ ಒಂದೊಂದು, ಅದಕ್ಕೂ ಕೂಡ ಹಾಕಬೇಕು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನಿಮ್ಗೆ ಏನಾದ್ರು ನಾರುಳ್ಳಿ ಇತ್ತು ಅಂದರೆ, ಇಲ್ಲಾಂದರೆ ಕೈ ಚರ್ಮದಲ್ಲಿ ಒಂದು ಸ್ವಲ್ಪ ದಪ್ಪ ಆಗಿರುತ್ತೆ ನೋಡಿ, ಕೆಲವೊಂದು ನಾರುಳ್ಳಿಗಳು ಕತ್ತತ್ರ ಆಗೋವಂಥ ನಾರುಳ್ಳಿಗಳು ಬೇರೆ, ಅಂಗೈಯಲ್ಲಿ ಮತ್ತು ಅಂಗಾಲಲ್ಲಿ ಆಗೋವಂಥ ನಾರುಳ್ಳಿಗಳು ಬೇರೆ ಥರ ಇರುತ್ತೆ. ಆ ಥರದ್ದಾಗಿದ್ದರೆ ನೀವು ಇದನ್ನು ಕಾರ್ನ್ ಕ್ಯಾಪ್ ಯೂಸ್ ಮಾಡ್ಬೋದು. ಅದೇನೆಂದರೆ ನಿಮ್ಮ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಕೆಲವೊಂದು 30 ರೂಪಾಯಿಗೆ ಸಿಗುತ್ತೆ, 30 ರೂಪಾಯಿಗೆ 4 ಇರೋವಂಥದ್ದು ಸಿಗುತ್ತೆ. ಕೆಲವೊಂದು 40 ರೂಪಾಯಿಗೆ 4 ಇರೋವಂಥದ್ದು ಸಿಗುತ್ತೆ. ಅಮೃತಾಂಜನ್ ಅವ್ರದ್ದು ಕಾರ್ನ್ ಕ್ಯಾಪ್ ಸಿಗುತ್ತೆ. ಮತ್ತು ಇನ್ನೊಂದು ಕಾರ್ನ್ ಕ್ಯಾಪ್ ಅಂತಲೇ ಕಂಪ್ನಿ ಇದೆ, ಅದು ಸೊ ಅದ್ರದ್ದು ಕೂಡ ಸಿಗುತ್ತೆ. ನಿಮ್ಗೆ ಬೇಕು ಅಂದರೆ ನೀವು ಅದನ್ನ ತೊಗೊಂಡು ಅದನ್ನು ಹಾಕ್ಕೊಂಡು ಜಸ್ಟ್ ಒಂದು 2 ದಿನದವರೆಗೂ ಅದನ್ನು ಬಿಚ್ಚೋದಕ್ಕೆ ಹೋಗಬೇಡಿ. ಅದ್ರ ಮೇಲೆ ನೀರು ಬೀಳಿಸ್ಬೇಡಿ ಅಷ್ಟೇ. ನೀರು ಬೀಳಿಸ್ದೇ ಹಾಗೆ ಉಪಯೋಗಿಸಿ. ಅಕಸ್ಮಾತ್ ನೀರು ಬಿತ್ತು, ಅದ್ರ ಕಲರ್ ಚೇಂಜ್ ಆಯಿತು ಅಂತಂದರೆ ಅದನ್ನು ಬಿಚ್ಚಿಬಿಟ್ಟು ಮತ್ತೆ ಇನ್ನೊಂದು ಸಲ ಅದನ್ನು ಹಾಕ್ಕೊಳ್ಳಿ. ಫಸ್ಟ್ ಟೈಮ್ ನೀವು ತೆಗೆದ್ಮೇಲೆ ಅದು ಸ್ವಲ್ಪ ವೈಟ್ ಕಲರ್ ಆಗಿರುತ್ತೆ. ಇವಾಗ ನೀರು ಬಿದ್ದು ಕಾಲಲ್ಲಿ ಶೆಲ್ತೋದಂಗೆ ಆಗಿರುತ್ತೆ ಅಂತ ಹೇಳ್ತೀವಿ ನೋಡಿ, ಆ ಥರ ಆಗಿರುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಜಸ್ಟ್ ಒಂದು ಉಗುರಲ್ಲಿ ಇಲ್ಲಾಂದರೆ ಕಡ್ಡಿ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ಅದ್ರ ಮೇಲ್ಗಡೆ ಹಿಂಗೆ ಸ್ಕಿನ್ ಇದು ಮಾಡಿದರೆ ಅದೆಲ್ಲ ಹೊರಟೋಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಸಲ ಹಾಕಿ. ಆ ಥರ ಆಗ್ತಾ ಬಂದರೆ ನಿಮಗೆ ಬುಡದಿಂದನೂ ಕೂಡ ಹೋಗುತ್ತೆ. ಇದರಲ್ಲಿ ನಮ್ಮ ಬುಡ ಹೆಂಗಿರುತ್ತೆ ಗೊತ್ತಾ, ಅದು ಕಪ್ಪಗಿರುತ್ತೆ. ನಿಮ್ಮ ಮೇಲ್ಗಡೆ ಚರ್ಮ ಹೋಗ್ತಾ ಅದರ ಒಂದು ಬೇರು ಕಪ್ಪಗೆ ಬರುತ್ತೆ. ಸೊ ಅದು ಕಪ್ಪಗಿರೋಂಥ ಬೇರು ಹೊರಗಡೆ ಬಂದುಬಿಡ್ತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಆ ಪ್ಲೇಸಲ್ಲಿ ಮತ್ತೆ ನಾರುಳ್ಳಿನ ಆಗಲ್ಲ. ಸೊ ಪೂರ್ತಿಯಾಗಿ ಅದು ಕ್ಲಿಯರ್ ಆಗಿದೆ ಅಂತ ಅರ್ಥ. ಆ ಥರ ನೋಡ್ಕೊಳ್ಳಿ. ನೀವು ತುಂಬಾ ಉತ್ತಮ ಈ ಥರ ಕಾರ್ನ್ ಕ್ಯಾಪ್ ಹಾಕೋದು. ಮತ್ತು ಅದು ಕಾರ್ನ್ ಕ್ಯಾಪ್ ಹಾಕಿದಾಗ ಸ್ವಲ್ಪ ಪೇನ್ ಆಗುತ್ತೆ ಆಯಿತಾ. ಕೆಲವೊಬ್ರಿಗೆ ಜ್ವರ ಬಂದುಬಿಡುತ್ತೆ, ಆ ಪೇನಲ್ಲಿ ಸ್ವಲ್ಪ ಜ್ವರ ಬರುತ್ತೆ. ಆ ಟೈಮಲ್ಲಿ ನೀವು ಜ್ವರದ ಮಾತ್ರೆ ಇರುತ್ತಲ್ವ ಅದನ್ನು ನೀವು ತೊಗೊಳ್ಳಿ. ಆವಾಗ ನಿಮಗೆ ಸ್ವಲ್ಪ ಜ್ವರ ಕಡಿಮೆ ಆಗುತ್ತೆ. ಮತ್ತು ಕೈ ಏನು ನೋಯ್ತಾ ಇರುತ್ತಲ್ವ ಅದು ಕೂಡ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಕೈ ನೋವು ಬರ್ತಾ ಇರುತ್ತಲ್ವ, ತಡ್ಕೊಳಕ್ಕಾಗಲ್ಲ, ಅದೊಂಥರ ಕಡಿತ ಆಗೋದು, ನೋವು ಬರೋದು, ಅದನ್ನು ಯಾವಾಗ ಅದು ಪ್ಲಾಸ್ಟರ್ ತೆಗೆದು ಬಿಸಾಕೋಣಪ್ಪ ಅಂತ ಅನಿಸ್ತಾ ಇರುತ್ತೆ. ಬಟ್ ಬಿಸಾಡೋದಕ್ಕೆ ಹೋಗಬೇಡಿ, ತುಂಬ ಯೂಸ್ಫುಲ್ ಇದೆ. ನೀವು ತೊಗೊಳ್ಳಿ. ಕಾರ್ನ್ ಕ್ಯಾಪ್ ಕೊಡಿ ಅಂತ ನೀವು ಮೆಡಿಕಲ್ ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ. ಅದನ್ನು ನೀವು ಎಲ್ಲಾಗಿರುತ್ತೋ ಅಲ್ಲಿ ಉಪಯೋಗಿಸಿ. ಆದರೆ ಆದಷ್ಟು ನಾವು ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದು ನಮ್ಮ ಮನೆಯವ್ರು ಕೂಡ ಇವಾಗ ಆಗಿದೆ, ಅವ್ರಿಗೂ ಕೂಡ ನಾನು ಹಾಕ್ತಾಯಿದ್ದೀನಿ. ಅಂದರೆ ಮೊದಲೇ ಇತ್ತು ಅವ್ರ ಕೈಯಲ್ಲಿ, ಹಾಕಿರಲಿಲ್ಲ ಅಷ್ಟೇ. ಇವಾಗ ಅವ್ರಿಗೆ ಹಾಕಿದ್ದೀನಿ. ನಿಮ್ಗೆ ಅದ್ರ ಡಿಫ್ರೆನ್ಸ್ ತೋರಿಸ್ತೀನಿ, ಹೇಗೆ ಅದೆಲ್ಲ ಕ್ಲಿಯರ್ ಆಗ್ತಾಯಿದೆ ಅಂತ ಹೇಳಿ ನಾನು ಒಂದು ವಿಡಿಯೋದಲ್ಲಿ ಶೂಟ್ ಮಾಡಿಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಅದು ಯಾವ ಥರ ಕ್ಯೂರ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು, ಆಯಿತಾ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗುತ್ತೆ. ಅದನ್ನು ಮಾತ್ರ ನೀವು ಯಾರಿಗಾದರೂ ನಿಮಗೆ ಬೇಕು ಅಂತ ಅಂದರೆ ಅದನ್ನು ತೊಗೋಬೋದು. ನನಗೆ ಅದು ವಿಡಿಯೋ ಕಂಪ್ಲೀಟ್ ಮಾಡಲಿಕ್ಕೆ ಅಟ್ಲೀಸ್ಟ್ ಒಂದು 2 ವಾರ ಅಂತೂ ಬೇಕು. ಯಾಕಂದರೆ ಪೂರ್ತಿಯಾಗಿ ನಿಮಗೆ ಎಲ್ಲಿಂದ ಹೆಂಗೆ ಅದು ಟ್ರಾನ್ಸ್ಫರ್ ಆಯಿತು, ಅದು ಯಾವ ಥರ ಅದು ಕ್ಲಿಯರ್ ಆಯಿತು ಅನ್ನೋದು ನಿಮ್ಗೆ ತೋರಿಸ್ಬೇಕಲ್ವ. ಒಂದು 2 ವಾರ ಅಂತೂ ಟೈಮ್ ಹಿಡಿಯುತ್ತೆ. ಅದು ಬೇಗನೆ ಕ್ಯೂರ್ ಆಗೋಲ್ಲ ಕೆಲವೊಬ್ಬರಿಗೆ, ಹಾಗಾಗಿ ಸ್ವಲ್ಪ 2 ವಾರ ಟೈಮ್ ತೊಗೊಳುತ್ತೆ, ಆಯಿತಾ. ಇವಾಗ ನಾನು ನನ್ನ ಮಗ ಹಾಲು ತೊಗೊಂಬಂದಿದ್ನಲ್ಲ, ಹಾಲು ಕಾಯಿಸೋದಕ್ಕಂತ ಹೇಳಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಇವತ್ತು ಸಂಜೆ ಸ್ವಲ್ಪ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಮ್ಮನವ್ರ ದೇವಸ್ಥಾನಕ್ಕೂ ಕೂಡ ಹೋದೆ, ನಿಮ್ಗೆ ತೋರಿಸ್ತೀನಿ. ಪೂಜೆ ಕೂಡ ಮುಗೀತು. ಸಿಂಪಲಾಗಿ ಇವತ್ತು ಪೂಜೆನ ಈ ರೀತಿ ಮಾಡಿದ್ದೀನಿ.
ನನಗೇನಂದರೆ ಮನಸ್ಸಿಗೆ ಯಾವ ಥರ ತೃಪ್ತಿ ಅಂತ ಅನಿಸುತ್ತೋ ಆ ಥರ ಮಾಡ್ತೀನಿ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತಂದೇನಿಲ್ಲ. ಮತ್ತು ಕೆಲವೊಂದು ಸಲ ಹೂವು ಕೂಡ ಇರೋಲ್ಲ. ಆ ಟೈಮಲ್ಲಿ ಹೂವೆಲ್ಲ ಅಂದರೂ ಕೂಡ ನಮಸ್ಕಾರ ಮಾಡಿಕೊಂಡು ನಾನು ಸುಮ್ಮನಾಗ್ತೀನಿ. ಯಾಕಂದರೆ ಈ ಬೇಕೇ ಬೇಕಂತಂದೇನಿಲ್ಲ. ಕೆಲವೊಂದು ಸಲ ನಾವು ಚಿಕ್ಕವರಿದ್ದಾಗ ಹೂವು ಕೂಡ ತೊಗೊತಾ ಇರಲಿಲ್ಲ. ಆ ಟೈಮಲ್ಲಿ ಹಾಗೆ ಕೂಡ ಪೂಜೆ ಮಾಡ್ತಾಯಿದ್ವಿ ಅಲ್ವಾ. ಇವಾಗೆಲ್ಲ ಪೂಜೆದೆಲ್ಲ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿದೆ. ಇವಾಗ ವೀಡಿಯೋಸ್ ಎಲ್ಲ ನೋಡಿ ಎಲ್ಲ ಪ್ರತಿಯೊಂದು ಐಟಮ್ ಇರಲೇಬೇಕು ಅಂತ ಹೇಳ್ತೀವಿ. ಸೊ ಆ ಥರ ಅಲ್ಲ, ಇರಬೇಕು. ಇದೆ ಅಂದರೆ ಓಕೆ, ಇಲ್ಲ ಅಂದರೆ ನಮ್ಮ ಮನಸಾರೆ ಆ ದೇವ್ರನ್ನ ನೀವು ಕೈ ಮುಗಿದ್ರೂ ಸಾಕು. ನಿಮ್ಮ ಮನೆಯಲ್ಲಿ ಊದಿನ ಕಡ್ಡಿ ಬೆಳಗೋದಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಮನಸಾರೆ ಆತನ ನಂಬಿ ನೀವು ಕೈ ಮುಗಿದ್ರೆ ಸಾಕು, ಆತ ಎಲ್ಲಿದ್ದರೂ ಕೂಡ ಕಾಪಾಡ್ತಾನೆ. ನೀವು ಆತನಿಗೆ ಊದುಬತ್ತಿ ಬೆಳಗಬೇಕು, ಎಲ್ಲ ಮಾಡಬೇಕಂತಂದೇನಿಲ್ಲ. ಇದೆ ಅಂದರೆ ಮಾಡ್ಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ನಮ್ಮ ಕಷ್ಟ ನೋವು ನಮ್ಮ ಹತ್ರ ಇದೆಯೋ ಇಲ್ಲೋ ಅನ್ನೋದನ್ನ ಆ ದೇವ್ರು ನೋಡ್ತಾನೆ ಅಲ್ವಾ. ಆ ದೇವ್ರಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ, ಎಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನನ್ನ ಮಗಳು ನೋಡಿ ರೆಡಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವ್ರದ್ದೊಂಥರ ಫನ್. ಒಂದೊಂದು ಒಂಥರ ಆಡ್ತಾಳೆ, ಒಂದು ಸಲ ಚೆನ್ನಾಗಿರ್ತಾಳೆ, ಒಂದು ಸಲ ಅವಳು ಹೆಂಗಿರ್ತಾಳೆ ಅನ್ನೋದು ಕೂಡ ನಮ್ಗೆ ಅರಿವಾಗಲ್ಲ, ಆ ಥರ ಮಾಡ್ತಾಳೆ. ಇವಾಗ ಇಬ್ರಿಗೂ ಟಿಫನ್ ಮಾಡ್ಸೋಣ ಅಂತೇಳಿ ತಟ್ಟೆಯಲ್ಲಿ ಟಿಫನ್ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ. ಅಮ್ಮ ನಾನೇ ತಿಂತೀನಿ ಬಿಡಮ್ಮ ಅಂತ ಮುಖ ನೋಡಿ ಅವಳು ಊದಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಏನಂದರೆ ತಿನ್ನೋದಕ್ಕೆ ಕೂರಿಸ್ದೆ ಅಂದರೆ ಅವಳು ತಿನ್ನೋದಕ್ಕೆ ಇನ್ನೂ 1 ಗಂಟೆ ಬೇಕು, ಆ ಥರ ಮಾಡ್ತಾಳೆ. ಇಲ್ಲ ಅಮ್ಮ ಸ್ವಲ್ಪ ಯಾಕೋ ಸುಸ್ತಾಗ್ತಾಯಿದೆ, ನಾನು ಮಲ್ಕೊತೀನಿ ಅಂದರು. ಸರಿ ಆಯಿತು ಮಲ್ಕೊಳ್ಳೋಣ ಅಂತಂದೆ. ಅಮ್ಮ ಮಲ್ಕೊಂಡಿದ್ರು. ಸೊ ಅದಾದಮೇಲೆ ನಾವು ಸಂಜೆ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದೆ. ಇದನ್ನು ನಾನು ಶಾರ್ಟ್ ವಿಡಿಯೋಕ್ಕೋಸ್ಕರ ಶೂಟ್ ಮಾಡ್ಕೊಂಡಿದ್ದು, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನಾನಿವತ್ತು ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದೆ. ನಮ್ಮೂರಿನ ನಗರ ದೇವತೆ ತಾಯಿ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದೆ. ಒಬ್ಬಳೇ ಬಂದೆ. ಯಾಕೋ ಮನಸ್ಸು ಒಂಥರ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ಥರ ಮನಸ್ಸು ಒಂಥರ ಗಲಿಬಿಲಿ ಅಂತ ಅನ್ನಿಸ್ತಾ ಇತ್ತು. ಹೋಗೋಣ ತಾಯಿ ದರ್ಶನ ಮಾಡೋಣ, ಅಟ್ಲೀಸ್ಟ್ ಇಲ್ಲಾದರೂ ನನಗೆ ಮನಸ್ಸಿಗೆ ಶಾಂತಿ ಅಂತ ಅನಿಸುತ್ತೆ, ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಅಂದ್ಬಿಟ್ಟು ಇವತ್ತು ನಾನು ಹಠ ಹಿಡ್ದು ಇಲ್ಲ ನಾನು ಹೋಗಬೇಕು, ನನ್ನ ದೇವಸ್ಥಾನಕ್ಕೆ ನಾನು ಒಬ್ಬಳೇ ಹೋಗಬೇಕು, ನಾನು ಯಾರನ್ನೂ ಕೂಡ ಕರ್ಕೊಂಡು ಹೋಗಲ್ಲ, ಮಕ್ಕಳನ್ನೂ ಸಹ ಕರ್ಕೊಂಡು ಹೋಗಲ್ಲ, ನಾನು ಒಬ್ಬಳೇ ಹೋಗ್ಬೇಕಂತ ಹೇಳ್ಬಿಟ್ಟು ನಾನು ಬಂದು ತಾಯಿಗೆ ನಮಸ್ಕಾರ ಮಾಡಿಕೊಂಡೆ. ಯಾಕೋ ನನ್ನ ಮನಸ್ಸು ಸರಿ ಇಲ್ಲಮ್ಮ, ನೀನೇ ಸ್ವಲ್ಪ ದಾರಿ ತೋರಿಸು ಅಂತ ಹೇಳ್ಬಿಟ್ಟು ಕೈ ಮುಗಿದೆ. ಹಾಗೆ ಇಲ್ಲಿ ಈಶ್ವರನ ಒಂದು ದೇವಸ್ಥಾನ ಫಸ್ಟು, ಅದ್ರ ಪಕ್ಕದಲ್ಲೇ ನಮ್ಮ ತಾಯಿ ದುರ್ಗಮ್ಮನ ಗರ್ಭಗುಡಿ. ಸೊ ತಾಯಿ ದರ್ಶನ ಕೂಡ ನಿಮ್ಗೆ ಮಾಡಿಸಿದ್ದೀನಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿಸಿದ್ದೀನಿ. ಯಾಕಂದರೆ ಇವತ್ತು ಶುಕ್ರವಾರ ಸಂಜೆ ಟೈಮಲ್ಲಿ ಬಂದರೂ ಕೂಡ ತುಂಬ ರಶ್ ಇದೆ. ನಮ್ಮೂರಲ್ಲಿ ಇವಾಗ ಎಡೆ ಜಾತ್ರೆ ಅಂತ ಹೇಳಿ ಮಾಡ್ತಾರೆ ಮಂಗಳವಾರ. ಯಾಕಂತಂದರೆ ಇವಾಗ ದಾವಣಗೆರೆಯಲ್ಲಿ ಅಷ್ಟು ಮಳೆ ಇಲ್ಲ, ಮಳೆ ಬರದೇ ಇದ್ದಾಗ ಇದನ್ನೆಲ್ಲ ಮಾಡ್ತಾರೆ ನಮ್ಮೂರಲ್ಲಿ. ಆ ಟೈಮಲ್ಲಿ ಮಳೆ ಬರುತ್ತೆ. ಸೊ ಅದು ನಂಬಿಕೆ ಮತ್ತು ಅದು ನಿಜ ಕೂಡ. ಮತ್ತು ಅದು ಕೆಲವೊಂದು ಏನಂದರೆ ಸಂತೆ ಕೂಡ ಹಾಕ್ತಾರೆ, ಈ ದೇವಸ್ಥಾನ ಮುಂದೆ ಸಂತೆ ಹಾಕ್ತಾರೆ. 3 ವಾರ ಸಂತೆ ಹಾಕ್ತಾರೆ, 5 ವಾರ ಸಂತೆ ಹಾಕ್ತಾರೆ, ಆವಾಗೂ ಕೂಡ ಮಳೆ ಬರುತ್ತೆ. ಈ ಸಲ ಎಡೆ ಮಹೋತ್ಸವ, ಎಡೆ ಜಾತ್ರೆ ಅಂತ ಮಾಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ಮಂಗಳವಾರ ಮಾಡ್ತಾರೆ. ನಾನಿಲ್ಲಿ ಪಾದಗಟ್ಟೆ ಹತ್ರ ಬಂದು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಎಷ್ಟೊತ್ತು ನನಗೆ ಕುತ್ಕೋಬೇಕಂತ ಅನಿಸುತ್ತೋ, ನನಗೆ ಎಷ್ಟೊತ್ತು ಸಮಾಧಾನ ಬೇಕು ಅಂತ ಅನಿಸ್ತು ಅಲ್ಲಿವರೆಗೂ ಇಲ್ಲಿ ಕುತ್ಕೊಂಡೆ. ತುಂಬ ಜನ ಬರ್ತಾನೆ ಇದ್ದರು, ಪಾದಗಟ್ಟೆಗೆ ನೀರು ಹಾಕ್ತಾಯಿದ್ರು. ಕೆಲವೊಬ್ಬರು ಮೊಸರನ್ನ ಅದೆಲ್ಲ ತಂದಿರ್ತಾರಲ್ವ, ಅದನ್ನೆಲ್ಲ ಅಲ್ಲಿ ಹಂಚ್ತಾಯಿದ್ರು. ಅಮ್ಮ ಹಾಕಿರುತ್ತಲ್ವ, ಸೊ ಅಮ್ಮ ಆದಾಗಲೂ ಕೂಡ ಇಲ್ಲಿ ಬಂದುಬಿಟ್ಟು ಪಾದಗಟ್ಟೆಗೆಲ್ಲ ನೀರು ಹಾಕಿ ಮೊಸರನ್ನ ಎಲ್ಲ ಹಂಚ್ತಾರೆ. ಆವಾಗ ಅಮ್ಮ ತಣ್ಣಗಾಗ್ತಾರೆ, ಅಮ್ಮ ಹೋಗ್ತಾರೆ ಅನ್ನೋದೊಂದು ನಂಬಿಕೆ ಅನ್ನೋದಕ್ಕಿಂತ ಅದು ನಿಜ. ಹಾಗಾಗಿ ಯಾವುದು ಕೂಡ ನಂಬಿಕೆ ಅನ್ನೋದಕ್ಕಿಂತ ನಂಗೆ ನಿಜ ಅಂತಲೇ ಹೇಳೋದಕ್ಕೆ ಇಷ್ಟ. ಆಯಿತಾ, ಇವಾಗ ನಾವು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ಏನು ಸರೌಂಡಿಂಗ್ ನೋಡ್ತಾ ಇದ್ರೆ ಇದೆಲ್ಲ ಕೂಡ ದೇವಸ್ಥಾನಗಳೇ. ಫುಲ್ ನಿಮಗೆಲ್ಲ ಸಿಗುವಂಥ ಎಲ್ಲ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನ ಕೂಡ ಇಲ್ಲೇ ಸಿಗುತ್ತೆ. ಮತ್ತು ಇದೇ ರೋಡಲ್ಲೇ ನೀವು ಸ್ಟ್ರೈಟಾಗಿ ಹೋದರೆ ಅಂದರೆ ವೀರಭದ್ರೇಶ್ವರನ ದೇವಸ್ಥಾನ ಮತ್ತು ಕೊಟ್ಟೂರೇಶ್ವರನ ದೇವಸ್ಥಾನ. ಸೊ ಈ ಥರ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.